ಇಲ್ಲ ಅಲ್ಲೇನು ಶಶಿ ಕಾರ್ಯದರ್ಶಿ ಅಲ್ಲಿನೂ ಲೇಟ್ ಅಲ್ವಾ? ಇಲ್ಲಿವರೆಗೆ ಉದ್ಘಾಟನೆ ಶುರು ಮಾಡ್ತಾರೆ. ಬಟ್ 10 ಮುಕ್ಕಲಿಗೆ ಅಲ್ಲಿ ಕರೆಕ್ಟ್. ಅಧಿವೇಶನ ಸುಮಾರು 8-10 ದಿನ ಸಂಪೂರ್ಣವಾಗಿ ನಡೆಯದ ರೀತಿಯಲ್ಲಿ UPA ಒಂದು ಪಕ್ಷದ ಎಲ್ಲ ನಾಯಕರು, ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ಸಿನ ಸಂಸತ್ ಸದಸ್ಯರ ಒಂದು ಪ್ರತಿಭಟನೆಯಿಂದ ಸಂಪೂರ್ಣ ಸಮಯ ಹಾಳಾಗಿದೆ. ಯಾವುದೇ ಒಂದು ಒಳ್ಳೆಯ ರೀತಿಯಂಥ ಡಿಸ್ಕಷನ್ಸ್ ಆಗಲಿ, ಬಿಲ್ಗಳಾಗಲಿ, ಇದ್ರ ಬಗ್ಗೆ ಚರ್ಚೆಗಳು ಯಾವುದೂ ಕೂಡ ಆಗ್ತಾ ಇಲ್ಲ. ಹೋದ ಸಂಪೂರ್ಣವಾಗಿ ಮತ್ತು ಇವತ್ತಿನ ಎರಡು ದಿನವೂ ಕೂಡ ಪೂರ್ತಿಗಳ ಸಮಯನ ವೇಸ್ಟ್ ಆಗಿದೆ. ನಾನು ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ, ಕಾನ್ಸ್ಟಿಟ್ಯೂಷನ್ನು ರಚನೆಯಾಗಿ ಸುಮಾರು 75 ವರ್ಷಗಳಾಯಿತು. ಏನೇ ಇದ್ರೂ ಕೂಡ ಪಾರ್ಲಿಮೆಂಟಲ್ಲಿ ಕೂತು ಹೊಸ ಕಾನೂನನ್ನು ತರುವಂಥ ಒಂದು ಅಧಿಕಾರವನ್ನು ನಮ್ಮ ಸಂಸತ್ ಸದಸ್ಯರಿಗೆ ಜನ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡು ಈ ಸಂದರ್ಭದಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ಪ್ರತಿಭಟನೆ ಮುಖಾಂತರ ಹೊರಗಡೆ ಮಾಡಿ ಪ್ರಜಾಪ್ರಭುತ್ವ ಎಲ್ಲಿ ಬೇಕಾದ್ರೂ ಮಾಡಲಿಕ್ಕೆ ಅವಕಾಶ ಇದೆ. ಅದೇ ಸಂವಿಧಾನದ ಈ ಒಂದು ಪಾರ್ಲಿಮೆಂಟಿನ ಸಮಯವನ್ನು ಹಾಳು ಮಾಡಿದೆ. ದೇಶದ ಒಂದು ಹಿತದೃಷ್ಟಿಯಿಂದ ಒಳ್ಳೆ ರೀತಿಯಿಂದ ಚರ್ಚೆಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಮೊನ್ನೆ ನಮ್ಮ ಸ್ಪೀಕರ್ ಕೂಡ ವಿನಂತಿಯನ್ನು ಮಾಡಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಶುರುವಾಗ್ಬೋದು ಅಂತ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ದೀವಿ. ಆ ವಿಚಾರದಲ್ಲಿ ನಮ್ಮ ಇನ್ಚಾರ್ಜ್ ರಾಧಾಮೋಹನ್ ಸಿಂಗ್ ಅವರು ನಮ್ಮನ್ನೆಲ್ಲ ಕರೆದಿದ್ದರು, ಎಲ್ಲ ಲೋಕಸಭಾ ಸದಸ್ಯರು ಕರೆದು ಒಂದು 2-3 ವಿಚಾರಗಳನ್ನು. ಒಂದು, ಪಾರ್ಲಿಮೆಂಟಲ್ಲಿ ಇನ್ನೂ ಎಫೆಕ್ಟಿವ್ ಆಗಿ ನಮ್ಮ ರಾಜ್ಯದ ಸಮಸ್ಯೆಗಳನ್ನು ಪ್ರೆಸೆಂಟೇಷನ್ ಮಾಡುವಂಥ ವಿಚಾರದಲ್ಲಿ ಚರ್ಚೆ ಇರ್ಬೋದು. 2ನೇ, ಸಂಘಟನಾ ವಿಚಾರ ಇರ್ಬೋದು. 3ನೇದು, ಈ ಸಂದರ್ಭದಲ್ಲಿ ನಮ್ಮ ಕಟ್ಟಕಡೆಯ ಕಾರ್ಯಕರ್ತರು ತುಂಬ ಅಚ್ಚುಕಟ್ಟಾಗಿ ಇವತ್ತು ಲ್ಯಾಕ್ಸ್ ಟುಗೆದರ್ ಮೆಂಬರ್ಶಿಪ್ಗಳನ್ನು, ಸಕ್ರಿಯ ಕಾರ್ಯಕರ್ತರ ಮೆಂಬರ್ಶಿಪ್ಪನ್ನು ಮಾಡುವಂಥ ಕೆಲಸ ಇರ್ಬೋದು, ಸದಸ್ಯತ್ವ ಅಭಿಯಾನ ಇರ್ಬೋದು. ಈ ರೀತಿ ನಮ್ಮ ಕಾರ್ಯಕರ್ತ ಒಟ್ಪಾಡಿ ಅವರು ದೇವ್ರ ಮೆಚ್ಚೋ ರೀತಿಯಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. ಈ ರೀತಿ ಮೇಲ್ಮಟ್ಟದಲ್ಲಿ ಈ ರೀತಿಯಂಥ ಗೊಂದಲದ ಹೇಳಿಕೆಯಿಂದ ಕಾರ್ಯಕರ್ತರಿಗೂ ನೋವಾಗುತ್ತೆ ಮತ್ತು ನಂಬ್ಕೊಂಡಂಥ ಅನೇಕ ಹಿರಿಯ ಕಾರ್ಯಕರ್ತರಿಗೂ ಕೂಡ ಕಣ್ಣೀರಾಗ್ತದೆ. ಹಾಗೆ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳೋದು, ಆದಷ್ಟು ಬೇಗ ಈ ಸಮಸ್ಯೆಗಳನ್ನು ಹೈಕಮಾಂಡ್ ಬಗೆಹರಿಸಬೇಕು ಅಂತ ನಾವೆಲ್ಲ ಸಂಸತ್ ಸದಸ್ಯರು ಒಟ್ಟಾಗಿ ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ. ಆ ದಿಕ್ಕಲ್ಲಿ ನನಗನ್ಸ್ದಂಗೆ ಇನ್ನೊಂದು ಆಲ್ರೆಡಿ ನೀವು ಗಮನಿಸ್ತಾ ಇದ್ದೀರಿ, ಎಲ್ಲ ವಾತಾವರಣ ತಿಳಿಯಾಗ್ತಾ ಇದೆ, ಒಳ್ಳೆಯದಾಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ತಮಗೆ ಗೊತ್ತಿರ್ಬೋದು ಸರ್, ಈಗಾಗಲೇ ನಮ್ಮ JPCಯ ಚೇರ್ಮನ್ ಜಗದಾಂಬಿಕಾ ಪಾಲ್ ಅವರಿಗೆ ಮತ್ತೊಮ್ಮೆ ಅವರಿಗೆ ಇನ್ನೂ ಮುಂದಿನ ನಾಳೆ ಬರುವಂಥ ಬಜೆಟ್ವರೆಗೂ ಕೂಡ ಇನ್ನೂ ಕೂಡ ಸಂಪೂರ್ಣವಾಗಿ ಸ್ಟಡಿ ಮಾಡೋಕ್ಕೋಸ್ಕರ ಇನ್ನೂ ಮತ್ತೆ ಅವಕಾಶವನ್ನು ನಮ್ಮ ಪಾರ್ಲಿಮೆಂಟ್ ಮೊನ್ನೆ ಅಧಿಕಾರವನ್ನು ಕೊಟ್ಟಿದೆ. ಹಾಗಾಗಿ ಇನ್ನೊಂದು 5-6 ತಿಂಗಳು ಆಗುತ್ತೆ ನೆಕ್ಸ್ಟ್ ಬಜೆಟ್ವರೆಗೂ ಕೂಡ. ಅದು ಇನ್ನೊಂದು 2-3 ಮಂತ್ಸ್ ಮುಂದೆ ಹೋಗಿದ್ದರಿಂದ ಇನ್ನೂ ಸುದೀರ್ಘವಾದಂಥ ಚರ್ಚೆಗಳು. ಅದೇ ರೀತಿ ರಾಜ್ಯದಲ್ಲಿ ಇವತ್ತು ಇಡೀ ದೇಶದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತುಂಬ ಎಫೆಕ್ಟಿವ್ ಆಗಿ ನಮ್ಮ ಪಕ್ಷದ ಕಾರ್ಯಕರ್ತರಿರ್ಬೋದು, ಮುಖಂಡರುಗಳಿರ್ಬೋದು, ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಒಟ್ಟಾಗಿ ಆ ರಿಪೋರ್ಟನ್ನು ತೆಗೆದುಕೊಂಡು JPC ಮುಟ್ಟಿಸುವಂಥ ಕೆಲಸವೂ ಕೂಡ ಆಗ್ತಾ ಇದೆ. ಹಾಗಾಗಿ ಒಂದು ಇಲ್ಲಿ JPCಯ ಇದು ನಮ್ಮ ವಕ್ಫ್ ಪ್ರಾಪರ್ಟಿಯನ್ನು ಅನೇಕ ಕಾಂಗ್ರೆಸ್ಸಿನ ಮುಖಂಡ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಒಂದು ಕಡೆಗೆ ರೈತರು, ದೇವಸ್ಥಾನ, ಬೇರೆ ಬೇರೆ ಧಾರ್ಮಿಕ ಸ್ಥಳಗಳನ್ನು ಒತ್ತುವರಿ ಮಾಡೋದು ಒಂದು ವಿಚಾರ ಆದರೆ, ಇನ್ನೊಂದು ಕಡೆಗೆ ಅನೇಕ ಬೇರೆ ಬೇರೆ ಪಕ್ಷದ ಮುಖಂಡರುಗಳು ವಕ್ಫ್ ಪ್ರಾಪರ್ಟಿಯನ್ನು ಅವ್ರು ಸ್ವಂತಕ್ಕೆ ಉಪಯೋಗಿಸ್ಕೊಳ್ಳೋಂಥ ಪ್ರಯತ್ನ ಕೂಡ ಆಗಿದೆ. ಹಾಗೆ ಇದ್ರ ಬಗ್ಗೆ ಸಮಗ್ರವಾದಂಥ ತನಿಖೆ ಇಡೀ ದೇಶದಲ್ಲಿ ಆಗಬೇಕಾಗಿದೆ. ಹಾಗಾಗಿ ಆ ದೃಷ್ಟಿಯಿಂದ ಇವತ್ತು JPCಯನ್ನು ಫಾರ್ಮೇಷನ್ ಮಾಡಿದ್ದಾರೆ. ಅದಕ್ಕಲ್ಲಿ ಏನೇನು ಪ್ರಕ್ರಿಯೆಗಳು ಆಗಬೇಕು ಆಗ್ತಾಯಿದೆ ಸರ್. ಸಾಕಷ್ಟು ಹೇಳಿದ್ನಲ್ಲ, ಐಲ್ಯಾಂಡೇ ನಮ್ಮದು ಅಂತೇಳಿ ಗುಜರಾತಲ್ಲಿ ಒಂದು 2-3 ಐಲ್ಯಾಂಡ್ಗಳನ್ನು ಗುರುತಿಸುವಂಥ ಕೆಲಸ ಆಗಿದೆ. ಒಂದು 1000 ವರ್ಷಗಳ ಇತಿಹಾಸ ಇರುವಂಥ ಅನೇಕ ಪ್ರಾಚೀನ ಸ್ಥಳಗಳನ್ನು ಕೂಡ ತೋರಿಸ್ಕೊಳ್ಳೋಂಥ ಪ್ರಯತ್ನ ಆಗಿದೆ. ಸೊ ಇದೆಲ್ಲದೂ ಕೂಡ ನೋಡೋಣ. ಈಗ ಈ ದೇಶದ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಮುಂದೆ ಯಾವುದೇ ನಮ್ಮ ನ್ಯಾಯಾಲಯದ ಮುಂದೆ ಅದು ಕೂಡ ದೊಡ್ಡದಲ್ಲ. ಆದರೆ ಅದಕ್ಕಿಂತ ಮೀರಿ ಆ ಒಂದು ವಕ್ಫ್ ಟ್ರಿಬ್ಯುನಲ್ಗೆ ಅಧಿಕಾರವನ್ನು ಕೊಡುವಂಥ ಮುಖಾಂತರ ಎಲ್ಲೋ ಒಂದು ಕಡೆ ದುರುಪಯೋಗ ಆಗ್ತದೆ ಅಂತ ಅನಿಸ್ತಾ ಇದೆ. ಸೊ ಬರುವಂಥ ದಿನದಲ್ಲಿ ಇದೆಲ್ಲದೂ ಕೂಡ ಸರಿ ಮಾಡುವಂಥ ಪ್ರಕ್ರಿಯೆ ಅದು ಮೋದಿಜಿಯವರ ಮುಖಾಂತರ ಆಗುತ್ತೆ ಅಂತ ನಾನು ವಿಶ್ವಾಸನೆ. ಅದೇ ಒಂದು ಕಡೆಗೆ ಅವರ ಹಗರಣವನ್ನು ಡೈವರ್ಟ್ ಮಾಡಲಿಕ್ಕೋಸ್ಕರ
ಈ ರೀತಿಯಾದಂಥ ಒಂದು ಸಮಾವೇಶಗಳ ಮುಖಾಂತರ ಇವತ್ತು ಹೊರಟಿದ್ದಾರೆ. ಇದು ಜನ ಎಲ್ಲದೂ ಕೂಡ ಗಮನಿಸ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ನಿನ್ನೆ ನಮ್ಮ ಕೇಂದ್ರದ ಒಂದು ತನಿಖಾ ವರದಿಯನ್ನು ಇಡೀ ವರದಿಯನ್ನು ಸಬ್ಮಿಟ್ ಮಾಡೋಂಥ ಪ್ರಯತ್ನ ಕೂಡ ಆಗಿದೆ. ಅದ್ರ ಬಗ್ಗೆಯೂ ಕೂಡ ಮುಖ್ಯಮಂತ್ರಿಗಳು ಹಗುರ ಮಾತಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಯಾವುದೇ ಒಂದು ತನಿಖಾ ಸಂಸ್ಥೆ ಅವರು ನಿಷ್ಪಕ್ಷಪಾತವಾದಂಥ ಒಂದು ತನಿಖೆಯನ್ನು ಮಾಡಿದಾಗ ನೀವೇನು ಕೂಡ ಮಾಡಿಲ್ಲ ಅಂದಮೇಲೆ ನಿಮಗೆ ಯಾಕೆ ಇನ್ಫ್ಯಾರಿಟಿ ಕಾಂಪ್ಲೆಕ್ಸ್? ಹಾಗಾಗಿ ಅದು ಏನಿದೆ ಎದುರಿಸುವಂಥ ಕೆಲಸ ಮಾಡಬೇಕು ಅಂತ ನಾನು ಹೇಳ್ತೀನಿ. ಅದೇ ಆಲ್ರೆಡಿ ಇನ್ನೊಂದು ಇನ್ವೆಸ್ಟಿಗೇಷನ್ ಟೀಮಿಗಾಗಲೇ ವರದಿಯನ್ನು ಕೋರ್ಟಿನ ಆದೇಶ ಪ್ರಕಾರ ಏನು ನಮ್ಮ ಲೋಕಾಯುಕ್ತಕ್ಕೆ ಏನು ಕೊಟ್ಟಿತ್ತು ಅಲ್ಲಿಗೆ ಇವರು ಕೂಡ ವರದಿಯನ್ನು ಸಬ್ಮಿಟ್ ಮಾಡಿದ್ದಾರೆ ಈಗ. ಹಾಗಾಗಿ ಅದ್ರ ಬಗ್ಗೆ ಹಗುರ ಮಾತಾಡುವಂಥ ಪ್ರಯತ್ನ ಇವತ್ತೇನು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಒಬ್ಬ ಮುಖ್ಯಮಂತ್ರಿಗಳಾಗಿ ಒಂದು ಸಂವಿಧಾನ ಬಗ್ಗೆ ಗೌರವ ಇಟ್ಕೊಂಡಂಥವ್ರು ಆ ರೀತಿ ಮಾತಾಡಿದ್ರೆ ಅವರು ಶೋಭೆ ತರೋದಲ್ಲ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಥ್ಯಾಂಕ್ ಯು.